ಮನೆಯ ಮುಂದೆ ಪಾರ್ಕ್ ಮಾಡಿದ್ದ ಸೈಕಲ್ ಕಳುವು ಆಗಿದೆ. ನೋಡಿ ಹೆಂಗಿದೆ ಅಂದರೆ, ಗೇಟ್ ಒಳಗಡೆ ಬಂದು ಆ ಸೈಕಲನ್ನು ಕಳ್ಳತನ ಮಾಡಿರುವಂಥ ಘಟನೆ ಇದು. ಮನೆ ಒಳಗಡೆ ಇರುತ್ತೆ, ಗೇಟ್ ಲಾಕ್ ಇರುತ್ತೆ, ಆದರೂ ಕೂಡ ಗೇಟ್ ಓಪನ್ ಇರುತ್ತೆ. ಅಂದರೆ ಆತ ಓಪನ್ ಮಾಡಿ ಬಂದು ಎತ್ಕೊಂಡು ಹೋಗಿದ್ದಾನೆ. ಸೊ ಗೇಟ್ ಒಳಗೆ ಬಂದು ಸೈಕಲನ್ನು ಕದ್ದು ಈತ ಎಸ್ಕೇಪ್ ಆಗಿದ್ದಾನೆ ಕಳ್ಳ. HALನ 3ನೇ ಹಂತದಲ್ಲಿರುವಂಥ ಒಂದು ಮನೆಯೊಂದರಲ್ಲಿ ಆಗಿರುವಂಥ ಕಳವು ನೋಡಿ ಹೆಂಗಿದೆ. ನೋಡಿ ಅಲ್ಲಿ ಅಲ್ಲಿ ನೋಡಿ, ಅಲ್ಲಿ ತಮ್ಮದೇ ಮನೆ ಇರೋ ರೀತಿಯಲ್ಲಿ ಇಲ್ಲಿ ಕೂತ್ಕೊಂಡು ಎಲ್ಲವನ್ನು ವಾಚ್ ಮಾಡ್ತಾನೆ. ಎಲ್ಲವನ್ನು ವಾಚ್ ಮಾಡಿ ಅಂದರೆ ಒಂಥರ ಹೈಫೈ ಕಳ್ತನ ಇದು. ಯಾರು ಇದ್ರೂ ಕೂಡ ನಂದೇ ಮನೆ, ಈಗ ಬೇರೆಯವ್ರು ಏನೋ ಪ್ರಶ್ನೆ ಮಾಡಿ ನಂದೇ ಮನೆ ಕಣೋ ತಗೊಂಡು ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಈ ಧೈರ್ಯ ಎಲ್ಲಿಂದ ಬರ್ತಾ ಇದೆ ಅಂತ. ಅಲ್ಲಿ ಒಂದು ಸೈಕಲ್ ಇದೆಯಲ್ಲ, ಆ ಸೈಕಲನ್ನೇ ಈಗ ತೆಗೆದುಕೊಂಡು ಹೋಗ್ತಾನೆ ಅವನು. ಮನೆಯ ಮುಂದೆ ಕೂತಿದ್ದಾನೆ, ಗೇಟ್ ಓಪನ್ ಮಾಡ್ದ. ನೋಡಿ ಸುಮ್ಮನೆ ನೋಡ್ತಾನೆ, ಅಂದರೆ ಆಬ್ಸರ್ವೇಷನ್ ಅಂತ, ಯಾರೂ ಇಲ್ಲ. ಸೊ ಬೇರೆಯವ್ರು ನೋಡಿದ್ರೆ ಏನು ಅನ್ಕೋತಾರೆ, ಆ ತಂದೆ ಮನೆ ಅವ್ರದ್ದೇ ಮನೆ ಇರಬಹುದು ಅಂಥೇಳಿ, ಎಲ್ಲೋ ಹೊರಗಡೆ ಹೋಗಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇದು ಕಳ್ಳತನ ಇದು. ಆತನ ಧೈರ್ಯ ಇದೆಯಲ್ಲ, ಏನು ಹೇಳಬೇಕು ಅಂತೇಳಿ ಆತನ ಧೈರ್ಯಕ್ಕೆ. ಮನೆಯ CCTVಯಲ್ಲಿ ಆ ಕಳ್ಳ ಆಟ ಬಯಲಾಗಿದೆ. ನೋಡಿ ಎತ್ತಾಕೊಂಡು ಹೋದ. ಕಳೆದ ವಾರ ಆಗಿರುವಂಥ ಘಟನೆ, ಬಟ್ ತಡವಾಗಿ ಬೆಳಕಿಗೆ ಬಂದಿದೆ. ಸೊ ಮೇಲ್ನೋಟಕ್ಕೆ ಬೇರೆ ರಾಜ್ಯದ ಪ್ರಜೆ ಅಂತ ಗೊತ್ತಾಗ್ತಾ ಇದೆ, ಆ ರೀತಿ ಅನುಮಾನ ವ್ಯಕ್ತವಾಗ್ತಾ ಇದೆ. ನೋಡಿ ಬರ್ತಾನೆ, ಬಂದು ಆರಾಮಾಗಿ ಕೂತ್ಕೋತಾನೆ, ಹೊರಗಡೆ ಯಾರು ಬರೋದಿಲ್ಲ. ಅದನ್ನು ನೋಡಿ ಸರಿಯಾದ ಸಮಯ ಅಂಥೇಳಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾನೆ.